ಆನೆ ಹಿಡಿಯಕ್ಕೆ ಓಡಾಡ್ತಾ ಇದೀವಿ. ಇವನು ಯಾಕೆ ಕೆಲಸ ಕೊಟ್ಟ? ತಪ್ಪು ಅದೇ ಈಗ ಸರ್, ಅದೇ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಈಗ ಸರ್ಕಾರ ಅಲ್ಲ, ಸರ್ಕಾರಕ್ಕೂ ಹೇಳ್ತಾ ಇದ್ದೀವಿ. ನೀವು ಇವತ್ತಿನ ಒಂದು ರೋಚಕ ಕಾರ್ಯಾಚರಣೆ 4ನೇ ದಿವಸದ್ದು ಹೇಗಿತ್ತು, ಯಾವ ಭಾಗದಲ್ಲಿ ನಡೀತು, ತುಂಬ ಒಂದು ಟೆರೆಂಟ್ ಜಾಗ, ತುಂಬ ಒಂದು ಗುಡ್ಡದ ಜಾಗ ಅದು. ನೀವು ಕೂಡ ಅಲ್ಲಿ ಬೆಳಗ್ಗೆನೆ ಭಾಗಿಯಾದ್ರಿ, ಹೋಗಿದ್ರಿ ಒಳಗಡೆ ಎಲ್ಲ. ನಿನ್ನೆ ನಾವು ವೈಲ್ಡ್ ಲೈಫಿಗೆ ಅಂದರೆ ವೈಲ್ಡ್ ಲೈಫ್ ಕಾರ್ಡಿಗೆ ಬೊಗಸೆ ಅನ್ನಲ್ಲಿಗೆ ಈ ಆನೆ ಮತ್ತು ಇನ್ನೊಂದು ಆನೆ ಎಂಟ್ರಿ ಕೊಟ್ಟ ಕೂಡಲೇ ಅಲ್ಲಿಂದ ಬಿಟ್ಟು ಬಂದು ಎಲ್ಲರ ಮನಸ್ಸಲ್ಲೂ ಇತ್ತು ಈ ಆನೆ ಮತ್ತೆ ವಾಪಸ್ ಬರಲ್ಲ ಅಂತ. ಆದರೆ ಬೆಳಿಗ್ಗೆ ಒಂದು ಆನೆದು ಹೆಜ್ಜೆ ಸಿಕ್ತು. ಅದು ಅಷ್ಟೊತ್ತಿಗೆ ಮತ್ತೊಂದು ಸುದ್ದಿನೂ ಬಂತು. ಮೊನ್ನೆ ಏನು ಒಬ್ಬನ್ನ ಹಾವೇರಿ ಮೂಲದನ್ನೊಬ್ಬನ್ನ ಆನೆ ತುಣು ಸಾಯಿಸಿತ್ತು, ಅದೇ ಭಾಗದಲ್ಲಿ ಒಬ್ಬಳ ಲೇಡಿನ ಸಾಯಿಸಾಕ್ತು ಅಂತ. ನೋಡ್ಬೇಕಾದ್ರೆ ಅದೇ ಆನೆ, ಆ ಡಬಲ್ ಕೊರೆ ಆನೆ. ಈಗ ಏನು ಮೊನ್ನೆ ಎಲ್ಲ ನಮ್ಮ ಆನೆಗಳ ನಮ್ಮ ಫಾರೆಸ್ಟ್ ಸಿಬ್ಬಂದಿ ಮೇಲೆ ದಾಳಿ ಮಾಡಿತ್ತು, ಅದೇ ಆನೆ. ಅಷ್ಟೊತ್ತಿಗೆ ಏನಾಯಿತು, ಅದೇ ಸಮಯಕ್ಕೆ ಕರೆಕ್ಟಾಗಿ ಎಲ್ಲ ನಮ್ಮ ಶೂಟರ್ಸು ಎಲ್ಲ ಹೋದರು. ನಮ್ಮ ಡಾಕ್ಟರು ರಮೇಶ ಹುಲಿಯ, ಆಮೇಲೆ ನಮ್ಮ ಕೊಡಗಿನ ವೀರ ರಂಜನ್. ಅಷ್ಟೊತ್ತಿಗೆ ಏನಾಯಿತು, ರಂಜನ್ ಇದ್ದಲ್ಲಿಗೆ ರಂಜನ್ಗೆ ಅದಕ್ಕೆ ಸಿಕ್ಕಲಿಲ್ಲ. ಡಾಕ್ಟರ್ ರಮೇಶ್ ಹುಲಿಯಾ ಅವ್ರಿಗೆ ಸಿಕ್ತು. ಅವರು ಅಲ್ಲೊಂದು ಜೀಪಲ್ಲಿ, ಅಷ್ಟೊತ್ತಿಗೆ ಒಂದು ಜೀಪ್ ಬಂತು, ಜೀಪಿನ ಹತ್ರ ಹೋಗಿ ಹೊಡೆತಾರೆ. ಹೊಡೆದ ಕೂಡಲೇ ಆನೆ ಮತ್ತೆ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರ್ತದೆ. ಆ ಜೀಪಿನ ಮೇಲೆ ಜೀಪಲ್ಲಿ ಕೂತ್ಕೊಂಡು ಅಲ್ಲಿಂದ ಓಡೋಗಿ ಜೀಪಿಂದ, ಅಂದರೆ ಜೀಪ್ ಸ್ಟಾರ್ಟ್ ಮಾಡ್ಕೊಂಡು ಜೀಪ್ ಮೂವ್ ಮಾಡಿ ಜೀಪಿನ ಹಿಂದೆ ಸ್ವಲ್ಪ ದೂರ ಅದು ಚೇಸ್ ಮಾಡುತ್ತೆ ಆನೆ. ಮತ್ತೆ ವಾಪಸ್ ತಿರುಗಿ ಕಾಡಿಗೆ ಹೋಗ್ತದೆ. ಆಮೇಲೆ ಅಲ್ಲಿಂದ ಸುಮಾರು 4ರಿಂದ 5 ಕಿಲೋಮೀಟರ್ ದೂರ, ಅಂದರೆ ಆ ಆನೆ ಪುರಾ ಗ್ರಾಮದ ಅಲ್ಲಿಂದ ಒಂದು ಕಾಫಿ ಎಸ್ಟೇಟಿಂದ ಇವರು ಚೇಂಜ್ ಮಾಡ್ತಾ ಬರ್ತಾ ಇರೋದು. ಆಮೇಲೆ ಆನೆ ಬಂದು ಸುಮಾರು ದೂರ 9:30ಗೆ ಇದಕ್ಕೆ ಡಾಟ್ ಆಗುತ್ತೆ. 10:30 ಹೊತ್ತಿಗೆ ಆನೆ ಬಿದ್ದೋಗ್ತದೆ. ಅದು ಬಂದು ಬಿದ್ದಿದ್ದು, ಹೊಡೆದಿದ್ದು ಬಾಳೆಹೊನ್ನೂರು ರೇಂಜಲ್ಲಿ. ಅಲ್ಲೇ ಒಬ್ಬಳು ಲೇಡಿ ಸಾಯಿಸ್ತದೆ. ಇವರು ಬರ್ಬೇಕಾದ್ರೆ ಆ ಲೇಡಿ ಸಾಯಿಸಾಗಿರ್ತದೆ. ಅವಳು ಕಾಫಿ ತೋಟಕ್ಕೆ ಕೆಲಸಕ್ಕೂ ಹೋಗಿರ್ತಾಳೆ. ಆ ಭಾಗದಲ್ಲಿ ಆನೆ ಕಾರ್ಯಾಚರಣೆ ನಡೀತಿದೆ. ಕೆಲವೇ ದಿವಸದಿಂದ ಅಲ್ಲೊಬ್ಬರನ್ನ ಆನೆ ಸಾಯಿಸಿದೆ ಅಂದರು. ಆ ಕಾಫಿ ತೋಟದ ಓನರ್ ಒಬ್ಬ ನಾಗೇಶ್ ಅನ್ನೋನು, ಅವನಿಗೆ ಆ ಜನಗಳಿಗೆ ಕೆಲಸ ಕೊಟ್ಟಿದ್ದಾರೆ. ಅದ್ರ ವಿಚಾರ ಆಮೇಲೆ ಮಾತಾಡ್ತೀನಿ. ಆಮೇಲೆ ಏನಾಯಿತು, ಅವಳನ್ನ ತುಣಿದು ಸಾಯಿಸ್ತದೆ. ಅದು ಯಾರಿಗೂ ಗೊತ್ತಿರೋಕ್ಕಿಲ್ಲ, ಅದು ETF ಅವರೇ ನೋಡ್ತಾರೆ. ಆ ನಂತರ ಆನೆ ಬಿದ್ದೋಗ್ತದೆ. ನಾವು ಅಷ್ಟೊತ್ತಿಗೆ ನಾವು ಆ ಕಡೆಯಿಂದ ಬಂದು ನಾವು ಅಲ್ಲಿಗೆ ಸೇರ್ಕೊಂಡು, ಅದು ಬೆರನ್ಗೂಡು ಅಂತ ಒಂದು ಗ್ರಾಮದ ಹತ್ರ ಬಂದು ಬೀಳುತ್ತೆ. ಅದು ಆಲ್ದೂರು ವಲಯ ಆಗ್ತದೆ. ಬಾಳೆಹೊನ್ನೂರು ವಲಯದಿಂದ ಆಲ್ದೂರು ವಲಯಕ್ಕೆ ಬರುತ್ತೆ. ಆಲ್ದೂರು ಅಂದರೆ ಮೂಡಿಗೆರೆ ವಲಯ ಬರುತ್ತೆ. ಆಮೇಲೆ ಆನೆ ಕೈ ಕಾಲೆಲ್ಲ ಕಟ್ಟಿ ಅಷ್ಟೊತ್ತಿಗೆ ಭಯಂಕರ ರಸ್ತೆ ಅದು. ನಮ್ಮ ಸಾಕಿದ ಆನೆಗಳು ಹತ್ತಿ ಬರೋಕ್ಕೆ ಭಾರಿ ಕಷ್ಟಪಟ್ಟು ಆ ಟಾರ್ ರೋಡಲ್ಲಿ. ಆಮೇಲೆ ಆನೆಗೆ ಕಾಲು ಕೈ ಎಲ್ಲ ಕಟ್ಟಿ ಆದಮೇಲೆ ಲಾಸ್ಟಿಗೆ ಅದಕ್ಕೆ ರಿವರ್ಸಿನ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟರು ಹೇಳೋಕ್ಕೆ. ಆಮೇಲೆ ಎದ್ದು ನಿಂತ್ಕೊಳ್ತು, ಸ್ವಲ್ಪ ಭಾರಿ ಲೇಟಾಗಿ ಹೇಳ್ತು. ಆಮೇಲೆ ಮತ್ತೊಂದು ಝೈಲಾಜಿನ್ ಅಂತ ಮತ್ತೊಂದು ಇಂಜೆಕ್ಷನ್ ಕೊಡ್ತಾರೆ. ಅದು ಆವಾಗ ಆನೆ ಮಂಕಾಗುತ್ತೆ. ಅಂದರೆ ಆನೆ ಒಂಥರ ಸ್ವಲ್ಪ ಕೋಮಾ ಸ್ಥಿತಿಗೆ ಹೋಗ್ತದೆ.
ಆಮೇಲೆ ಆನೆನ ನಿಧಾನಾಗಿ ಎಳ್ಕೊಬಂದು ಅಲ್ಲಿ ಸುಮಾರು ಮೇನ್ ರೋಡಿದ್ದ ಒಂದು 100 ಅಡಿ ಎತ್ತರದಲ್ಲಿ ಬಿದ್ದೋಗಿರ್ತದೆ. ಆ ಕಾಡೆಲ್ಲ ಕಡಿದು ಆ ಬಂಡೆಗಳನ್ನೆಲ್ಲ ಸಂದಿ ಎಲ್ಲ ಎಳ್ಕೊಂಡು ನಮ್ಮ ಸಾಕಿದ ಆನೆಗಳು ಭಾರಿ ಕಷ್ಟಪಟ್ಟು ಎಳ್ಕೊಬಂದು ಆನೆನ ಸುಮಾರು ಒಂದು 12-12:30 ಹೊತ್ತಿಗೆ 1 ಗಂಟೆ ಹೊತ್ತಿಗೆ ಅದಕ್ಕೆ ಅದನ್ನು ಲಾರಿಗೆ ಹಾಕಿ ಆಯಿತು. ಆದರೆ ಆ ರೋಡು ಭಯಂಕರ ರೋಡ್ ಆಗಿರೋದ್ರಿಂದ, ಸಿಕ್ಕಾಪಟ್ಟೆ ಇಳಿಜಾರಿರೋದ್ರಿಂದ ಲಾರಿ ಮೂವ್ ಆಗೋದೇ ಕಷ್ಟ ಆಗ್ತಿತ್ತು. ಲಾಸ್ಟಿಗೆ ಆ ಕ್ರೈನಿಗೆ ಲಾರಿ ಇದು ಕಟ್ಟಿ ಅದನ್ನ ನಿಧಾನವಾಗಿ ಇಳಿಸಿ ಕೆಳಗೆ ತಂದಾಯಿತು. ಆಮೇಲೆ ಆನೆನ ಸಕ್ಕರೆಬೈಲಿಗೆ ತಗೊಂಡೋದ್ರು. ಆನೆದು ಕೋರೆ ತುಂಬ ಉದ್ದ ಇತ್ತು, ಒಂದು 4 ಅಡಿಗಿಂತ ಜಾಸ್ತಿ ಉದ್ದ ಇತ್ತು. ಆದರೆ ನಮ್ಮ ಸಾಕಿದಾನೆಗೆಲ್ಲಿ ಹೊಡೆದು ಸಾಕಿದಾನೆ ಗಾಯ ಆಗ್ತದೆ ಅಂತ ಹೇಳಿ ಒಂದು ಅರ್ಧ ಅಡಿ ಕೋರೆ ಕಟ್ ಮಾಡಲಾಯಿತು. ಆನೆಗಳಿಗೆ ಕೋರೆಗಳು ಅದು ಅದರ ಜೀವಿತಾವಧಿ ಅಂದರೆ ಸುಮಾರು ಒಂದು 70-75 ವರ್ಷ ಆದರೂ ಅಷ್ಟವರೆಗೂ ಬೆಳೀತಲೇ ಇರ್ತದೆ. ಆನೆಗಳು ಕೋರೆ ವರ್ಷದಲ್ಲಿ 7 ಇಂಚು ಬೆಳೆಯುತ್ತೆ. ಹಾಗಾಗಿ ಏನು ತೊಂದರೆ ಇಲ್ಲ, ಆ ಕೋರೆ ಬರುತ್ತೆ. ಆಮೇಲೆ ಒಂದು ಹಣೆ ಬರ ವಿಧಿ ಅಂತ ಎಲ್ಲ ಹೇಳ್ತಾರಲ್ಲ, ಅದ್ರ ವಿಚಾರದಲ್ಲಿ ನಾನು ಒಂದು ಹೇಳ್ತೀನಿ. ಅದು ನೀವು ನೋಡುಗರಿದ್ದೀರಲ್ಲ, ಆ ತೀರ್ಮಾನ ನಿಮಗೆ ಬಿಟ್ಟಿರೋದು. ಮೊನ್ನೆ 3-4-5 ದಿವಸದಿಂದ ಸತತವಾಗಿ 4 ದಿವಸದಿಂದ ಈ ಆನೆನ ನಾವು ಬೆನ್ನಟ್ಟಿ ಹೋಗ್ತಾ ಇದ್ದೀವಿ. ಕರೆಕ್ಟಿಗೆ ಊಟ ಇಲ್ಲ, ನೀರಿಲ್ಲ. ಈ ಬೇಸಿಗೆಯಲ್ಲಿ ಆ ಗುಡ್ಡದಲ್ಲಿ ನೀರು ಬೇರೆ ಕಡಿಮೆ. ಅದು ಕೊನೆಗೆ ಮೊನ್ನೆ ಏನು ಅಮ್ಮು ಬೆಟ್ಟ, ಅಮ್ಮು ಗುಡ್ಡದಲ್ಲಿ ಇದ್ದಿದ್ದ ಆನೆ ಅಲ್ಲಿಂದ ಸುಮಾರು 12-15 ಕಿಲೋಮೀಟ್ರ್ ದೂರ ಬೆಳಗೊಳ ಅನ್ನಲ್ಲಿಗೆ ಹೋಗಿ ನಿನ್ನೆ ಇತ್ತು. ಆ ಬೆಳಗೊಳ ಕಾಡು ತುಂಬ ತಿಕ್ಕಾಗಿತ್ತು. ಈ ಎಲ್ಲ ಕಾಡಿಗಿಂತ ಅದು ಭಾರಿ ತಿಕ್ಕಾಗಿತ್ತು. ಅದರೊಳಗೆ ಮನುಷ್ಯನೇ ನಡ್ಕೊ ಹೋಗೋಕ್ಕಾಗ್ತಿರ್ಲಿಲ್ಲ. ಆದರೆ ಆನೆಗಳು ಹೋಗಿದ್ದು ಕಾಡಾನೆ. ನಿನ್ನೆ ಸುಮಾರು 1-2 ಗಂಟೆವರೆಗೂ ಆನೆನ ಬೆನ್ನಟ್ಟಿ ಲಾಸ್ಟಿಗೆ ಆನೆಗಳು ಕೊನೆಗೆ ಕಾಣಿಸ್ಕೊಂಡು ಅವು ಆಮೇಲೆ ಬೊಗಸೆ ಅನ್ನೋ ಒಂದು ವೈಲ್ಡ್ ಲೈಫ್ ಕಾಡು, ಅಲ್ಲಿಗೆ ಆನೆಗಳು ಹೊರಟೋದು. ಅಲ್ಲಿಂದ ಬಿಟ್ಟು ನಾವು ವಾಪಸ್ ಬಂದು, ಆದರೆ ರಾತ್ರಿ 2 ಗಂಟೆಗೆ ಅದೇ ಆನೆ ಮತ್ತು ವಾಪಸ್ ಬೆಳಗೊಳ ಊರಿಗೆ ಬಂತು. ಅಲ್ಲಿಂದ 12-15 ಕಿಲೋಮೀಟ್ರ್ ದೂರನ ಆನೆ ಸುಮಾರು ಬೆಳಿಗ್ಗೆ ಹೊತ್ತಿಗೆ ಆನೆ ಬಂದು ತಲುಪಿತು. ಆಮೇಲೆ ಏನಾಯಿತು ಅಂದರೆ, ಅಲ್ಲಿ ಈಗ 3-4-5 ದಿವಸದಿಂದ ಒಬ್ಬ ಹಾವೇರಿ ಮೂಲದನ್ನು ಸಾಯಿಸ್ತಲ್ಲ ಆನೆ, ಅಲ್ಲಿಗೆ ಬಂದಾಗ ಅಲ್ಲಿ ಒಬ್ಬ ನಾಗೇಶ್ ಅನ್ನೋ ಒಬ್ಬ ಕಾಫಿ ಪ್ಲ್ಯಾಂಟರ್ ಒಬ್ಬ ಈ ಅಮಾಯಕ ಜನರನ್ನು ಕೆಲ್ಸಕ್ಕೆ ಕಳಿಸ್ತಾನೆ. ಅಲ್ಲಿ ಸುತ್ತಮುತ್ತ ಎಲ್ಲ ಎಸ್ಟೇಟ್ನವರು ರಜಾ ಕೊಟ್ಟರು, ಇವನು ಕೊಟ್ಟಿಲ್ಲ. ಯಾಕೆಂದರೆ ಮೊನ್ನೆ 3-4 ದಿವಸದಿಂದ ಅವನ ತೋಟದಲ್ಲೇ ಆನೆ ಸಾಯಿಸಿರು ಮನುಷ್ಯರನ್ನ. ಇವನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಇವನು ಕೆಲಸ ಕೊಡ್ದಲ್ಲೇ ಇವತ್ತು ರಜಾ ಕೊಟ್ಟಿದ್ದರೆ ಆ ಪಾಪದ ಹೆಣ್ಣು ಒಬ್ಬಳು ಬದುಕ್ತಿದ್ಲು. ಹೊಟ್ಟೆಪಾಡಿಗಾಗಿ ಅವಳೆಲ್ಲೋ ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಿದ್ಲು. ಅವಳು ಸುಮಾರು ಒಂದು 40-45 ವರ್ಷದ ಒಬ್ಬ ಲೇಡಿನ ಆನೆ ನಿರ್ದಾಕ್ಷಿಣ್ಯವಾಗಿ ಹೊಡೆದು ಎದೆ ಮೇಲೆ ಕಾಲಿಟ್ಟು ಚಿಂದಿ ಮಾಡಿ ಹಾಕಿತ್ತು. ಇದು ಆನೆ ವಾಪಸ್ ಬಂದಿದ್ದು, ಅವಳನ್ನ ಸಾಯಿಸಿದ್ದು, ಇದೆಲ್ಲ ಯೋಚನೆ ಮಾಡಿದರೆ ನಮ್ಮ ಹಿಂದೆ ನಮ್ಮ ಹಳ್ಳಿ ಜನರು ಹೇಳ್ತಾರೆ ಅವಳ ಹಣೆಯಲ್ಲಿ ಬರೆದಿತ್ತು, ಇಲ್ಲ ಅವಳ ವಿಧಿ ಹಂಗಾಗಿತ್ತು ಅಂತ. ಆನೆನೂ ಅಷ್ಟೇ, ಆನೆ ಮರ್ಯಾದೆಯಲ್ಲಿ ಅಲ್ಲೇ ಇವತ್ತೊಂದು ದಿವಸ ಅಲ್ಲೇ ಎಲ್ಲರೂ ಇದ್ದಿದ್ರೆ ಈ ಆನೆನ ಹಿಡಿತಿರ್ಲಿಲ್ಲ. ಈ ಆನೆ ಈಗ ಸಕ್ಕರೆಬೈಲಿಗೆ ಹಾಕಿದ್ದಾರೆ. ಹೇಳಿ ಕೇಳಿ ಸಕ್ಕರೆಬೈಲು ಅದೊಂದು ಆನೆಗಳ ಸಾವಿನ ಮನೆ. ಇನ್ನು ಈ ಆನೆ ಹೋಗಿ ಅದಕ್ಕೆ ಎಷ್ಟೆಷ್ಟು ಹಿಂಸೆ ಕೊಟ್ಟು ಅದ್ರ ಕೈಕಾಲು ಕೊಳ್ತು ಇನ್ನು ಏನೇನು ಆಗುತ್ತಾ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಇನ್ನು ಅದರ ಜೀವಮಾನ ಎಲ್ಲ ಅದು ಇನ್ನೂ ಜೈಲಲ್ಲೇ ಕಳಿಬೇಕು. ಅದಕ್ಕೆ ಈಗ ಆ ಆನೆಗೆ
ಜೀವಾವಧಿ ಶಿಕ್ಷೆ ಸಿಕ್ತು ಅಂದರೆ ಅದಿನ್ನು ಹೊರಗೆ ಬರೋ ಹಾಗೇ ಇಲ್ಲ. ಮರ್ಯಾದೆಯಲ್ಲಿ ಅಲ್ಲೆಲ್ಲರೂ ಇದ್ದಿದ್ದರೆ ಆ ಆನೆನೂ ಈ ಜೈಲಿಗೆ ಹೋಗೋದು ಇರಲಿಲ್ಲ ಆನೆ, ಜೊತೆಗೆ ಆ ಪಾಪದ ಅಮಾಯಕ ಸ್ತ್ರೀಯ ಉಳ್ಕೊಂತಿದ್ಲು. ಅದನ್ನೇ ನಾನು ಹೇಳಿದ್ದು ನಿಮಗೆ, ಹಣೆ ಬರ ವಿಧಿ ಇದು ಅಂತ ಹೇಳಿದ್ದು. ಇಷ್ಟೆಲ್ಲ ಆಯಿತು. ಆಮೇಲೆ ಏನಾಯಿತು,